Praise the Lord. Grace is God taking the burden of salvation upon himself. ಕೃಪೆ ಅಂದ್ರೆ ರಕ್ಷಣೆಯನ್ನು ಕೊಡುವಂತ ಭಾರವನ್ನು ಕರ್ತನು ತಾನೇ ತನ್ನ ಮೇಲೆ ಹಾಕಿಕೊಂಡಿರುವಂತದ್ದನ್ನೇ ಕೃಪೆ ಎಂಬುದಾಗಿ ಹೇಳಲಾಗ್ತದೆ. Praise the Lord. Praise the Lord. So how to identify false gospel? ತಪ್ಪಾದ ಸುವಾರ್ತೆ, ಸುಳ್ಳು ಸುವಾರ್ತೆ ಎಂಬುದಾಗಿ ಹೇಗೆ ನಾವು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ? Okay, whenever a gospel is preached to you and it is bringing burden of salvation on you, that is a false gospel. ಯಾವಾಗಾದ್ರೆ ಸುವಾರ್ತೆ ನಿಮಗೆ ಸಾರಲ್ಪಡ್ತೇತೋ ಅಥವಾ ನೀವು ಸುವಾರ್ತೆಯನ್ನು ಕೇಳುವವರಾಗಿರ್ತೀರೋ ಆ ಸಮಯದಲ್ಲಿ ರಕ್ಷಣೆಯ ಭಾರ, ರಕ್ಷಣೆ ಹೊಂದಬೇಕಂದ್ರೆ ನೀನು ಇದು ಮಾಡಬೇಕೆಂಬುದಾಗಿ ನಿಮ್ಮ ಮೇಲೆ ಭಾರ ಯಾವಾಗಾದ್ರೆ ಹೊರಿಸಲ್ಪಡ್ತೇತೋ ಆಗ ನೀವು ಅದನ್ನು ಗುರುತಿಸಬೇಕು, ಇದು ತಪ್ಪಾದ ಸುವಾರ್ತೆ ಅಥವಾ ಸುಳ್ಳು ಸುವಾರ್ತೆ ಎಂಬುದಾಗಿ. Praise the Lord. Praise the Lord. So today also we have Judaizers. ಈ ದಿನಗಳಲ್ಲಿ ಸಹ ಯಹೂದ್ಯ ಮತಾವಲಂಬಿಗಳ ತರ ಇರುವಂತಹ ಜನರು ನಮ್ಮ ಮಧ್ಯದಲ್ಲಿದ್ದಾರೆ. They are not from Jewish background, they are Gentiles only. ಅವರೇನು ಯಹೂದ್ಯ ಜಾತಿಯ ಬ್ಯಾಕ್ಗ್ರೌಂಡ್ ಇರುವಂತವರಲ್ಲ, ಅವರು ಅನ್ಯರಾದ ನಮ್ಮಂತ ಅನ್ಯರಿಂದ ಬಂದಂತ ವ್ಯಕ್ತಿಗಳೇ. But they think that they are from Jewish background and bring all the law. ಅವರು ತಮ್ಮನ್ನು ತಾವೇ ಯಹೂದ್ಯ ಜಾತಿಗೆ ಸಂಬಂಧಪಟ್ಟವರೆಂಬುದಾಗಿ ಎಣಿಸಿಕೊಂಡು ಯಹೂದ್ಯ ಮತದ ಧರ್ಮಶಾಸ್ತ್ರವನ್ನು ಅವಲಂಬಿಸಬೇಕೆಂಬಂತ ಭಾರವನ್ನು ಸಭೆ ಮಧ್ಯದಲ್ಲಿ ತರುವಂತವರಾಗಿರ್ತಾರೆ. I want to read the list of the gospels that are present in the world, so be aware of when you come across. ನೋಡಿ, ನಾನಿಲ್ಲಿ ಒಂದು ಲಿಸ್ಟ್ ಅನ್ನು ಮಾಡಿದ್ದೇನೆ. ಈ ಲೋಕದಲ್ಲಿ ನಮ್ಮ ಕ್ರೈಸ್ತ ಸಮಾಜದಲ್ಲಿ ಬರ್ತಿರುವಂತಹ ತಪ್ಪಾದ ಸುವಾರ್ತೆ ಹೇಗಿರ್ತೈತೆ ಎಂಬುದಾಗಿ. ನೀವು ನಿಮ್ಮ ಜೀವನದಲ್ಲಿ ಇದು ಯಾವಾಗಾದ್ರೂ ನಿಮ್ಗೆ ಎದುರಾದ್ರೆ ಇದರ ಬಗ್ಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. Praise the Lord. Praise the Lord. So we'll continue next week regarding the salvation, but today we'll stop with the false gospel, how to identify false gospel. ನೋಡಿ, ಬರುವ ವಾರದಲ್ಲಿ ಸಹ ಈ ರಕ್ಷಣೆ ಕುರಿತಾದಂತ ಈ ಅಸ್ಥಿವಾರದ ಬಗ್ಗೆ ನಾವು ಮುಂದುವರಿಸಿ ಅಧ್ಯಯನ ಮಾಡಲಿಕ್ಕೆ ಹೋಗ್ತೇವೆ. ಬಟ್ ಈ ದಿನ ತಪ್ಪಾದ ಸುಳ್ಳು ಸುವಾರ್ತೆ ಎಂಬ ಸಂಗತಿಯೊಂದಿಗೆ ನಾವು ನಿಲ್ಲಿಸುವಂತವರಾಗಿರ್ತೇವೆ. The first false gospel that you always hear, this is very common, it is condemnation gospel. ತಪ್ಪಾದ ಸುವಾರ್ತೆ ಅಂತ ಹೇಳುವಾಗ ಅಥವಾ ಸುಳ್ಳು ಸುವಾರ್ತೆ ಅಂತ ಹೇಳುವಾಗ ಅದು ಯಾವಾಗಲೂ ಹೇಗಿರ್ತೀವಿ ಇದು ಗೊತ್ತಿರ್ತೈತೆ. ಅದು ಯಾವಾಗ ಸಹ ನಮ್ಮ ಮೇಲೆ ಅಪರಾಧದ ಭಾವವನ್ನು ತರುವಂತದ್ದಾಗಿರುತ್ತೆ, ಅಪರಾಧ ನಿರ್ಣಯವನ್ನು ತರುವಂತದ್ದಾಗಿರ್ತೈತೆ. Among the false gospels, the first one that you always see is called as condemnation gospel. ತಪ್ಪಾದ ಸುವಾರ್ತೆಗಳ ಮಧ್ಯದಲ್ಲಿ ನೀವು ಯಾವಾಗಲೂ ನೀವು ಎದುರಿಸುವಂತ ಅಥವಾ ನಿಮಗೆ ಉಂಟಾಗುವಂತ ಗಾಸ್ಪಲ್, ತಪ್ಪಾದ ಗಾಸ್ಪಲ್ ಯಾವುದಂದ್ರೆ ಇದು ಅಪರಾಧ ಭಾವವನ್ನು ಅಥವಾ ಅಪರಾಧ ನಿರ್ಣಯವನ್ನು ತಪ್ಪು ಹೋರಿಸುವಂತ ಸುವಾರ್ತೆ ಇದಾಗಿರ್ತೈತೆ. What is condemnation gospel? ತಪ್ಪು ಹೋರಿಸುವ ಸುವಾರ್ತೆ ಅಂದ್ರೆ ಏನು? The preaching will be only about the sin and judgment. ಯಾವಾಗೂ ಸಹ ಪಾಪದ ಬಗ್ಗೆ, ನರಕದ ಬಗ್ಗೆ, ತೀರ್ಪಿನ ಬಗ್ಗೆ ಮಾತ್ರ ಮಾತನಾಡುವ ಸುವಾರ್ತೆಯೇ ತಪ್ಪು ಹೋರಿಸುವ ಅಥವಾ ಅಪರಾಧ ನಿರ್ಣಯವನ್ನು ಮಾಡುವಂತ ಸುವಾರ್ತೆ ಆಗಿರ್ತೈತೆ. Okay, just now we read one scripture portion. ಈಗಾಗಲೇ ನಾವು ಒಂದು ವಾಕ್ಯ ಭಾಗವನ್ನು ಓದಿದೆವು. Paul is saying that we all fell short of glory. ಪೌಲನೇ ಹೇಳ್ತಾನೆ, ನಾವೆಲ್ಲರೂ ದೇವರ ಅನುಗ್ರಹಿಸುವ ಮಹಿಮೆಯಿಂದ ಬಿದ್ದು ಹೋಗಿದ್ದೇವೆ ಎಂಬುದಾಗಿ. They'll pick those kind of verses. ಅದು ತಪ್ಪಾದ ಅಂದ್ರೆ ಅಪರಾಧ ನಿರ್ಣಯವನ್ನು ಮಾಡುವಂತ ಸುವಾರ್ತೆ ಸಾರುವವರು ಅಂತ ಪದಗಳನ್ನು ಅವರು ಉಪಯೋಗಿಸ್ತಾ ಇರ್ತಾರೆ. Okay, and they say that see, you have fallen short of grace. So what is the result? The wages of sin is death. ಅವರು ಯಾವಾಗಲೂ ಇಂಥ ಪದಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಅದೇನಂದ್ರೆ ಪಾಪಕ್ಕೆ ಬರುವ ಸಂಬಳ ಮರಣ, ನೀವು ದೇವರ ಮಹಿಮೆಯಿಂದ ಬಿದ್ದು ಹೋಗಿದ್ದೀರಿ ಎಂಬುದಾಗಿ ಈ ಸಂಗತಿಗಳನ್ನೇ ಅವರು ಪಾಪ ಅದರ ಪರಿಣಾಮದ ಬಗ್ಗೆನೇ ಹೆಚ್ಚಾಗಿ ಹೇಳುವಂತವರಾಗಿರ್ತಾರೆ. Okay, have you heard of people saying that the second coming is coming, God is coming very soon, prepare yourself, if tonight God comes, will you go to heaven or hell? ನೋಡಿ, ಮತ್ತೆ ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ, ಆತನ ಪ್ರತ್ಯಕ್ಷತೆ ಬಹು ಸಮೀಪವಾಗಿದೆ, ನೀವು ಆತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧರಾಗಿದ್ದೀರಾ, ನೀವು ಆತನ ರಾತ್ರಿ ಬಂದರೆ ನೀವು ಪರಲೋಕಕ್ಕೆ ಹೋಗ್ತೀರಾ, ನರಕಕ್ಕೆ ಹೋಗ್ತೀರಾ ಎಂಬುದಾಗಿ. And everybody will clap, if you raise the voice like that and do some expression, looks very beautiful, everybody will clap for that. ಆ ಸಂಗತಿಗಳನ್ನು ಹೇಳುತ್ತಾ ಒಂದು ವಿಧವಾದ ಸ್ವರವನ್ನು ರೈಸ್ ಮಾಡಿ ಆ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಅವರು ಮಾತನಾಡುವಾಗ ಎಲ್ಲರೂ ಆ ಎಕ್ಸ್ಪ್ರೆಷನ್ಗೆ, ಆ ಸ್ವರಕ್ಕೆ ಅವರು ಖುಷಿ ಪಟ್ಟವರಾಗಿ ಚಪ್ಪಾಳಿ ತಟ್ಟುವಂತವರಾಗಿರ್ತಾರೆ. The Revelation, book of Revelation is written to the churches, you know that, right? ನಿಮಗೆ ಗೊತ್ತುಂಟಾ? ಪ್ರಕಟಣಾ ಗ್ರಂಥ ಅನ್ನುವಂಥದ್ದು ಸಭೆಗಳಿಗೆ ಬರೆಯಲ್ಪಟ್ಟಂತ ಪುಸ್ತಕವಾಗಿದೆ. When church was going through the persecution, trouble and shame, lot of deaths are happening, John wrote the book of Revelation. ನೋಡಿ, ಸಭೆ ಯಾವಾಗಾದ್ರೆ ಶ್ರಮೆಗಳ ಮೂಲಕ, ಹಿಂಸೆಗಳ ಮೂಲಕ, ಕೊಲೆ ಮತ್ತು ಅನೇಕವಾದ ಮತ್ತು ಹತಸಾಕ್ಷಿಗಳಾಗುತ್ತಾ ಮತ್ತು ಸೆರೆಮನೆಗಳಿಗೆ ಒಯ್ಯಲ್ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಅಪೊಸ್ತಲನಾದ ಯೋಹಾನನು ದೇವರಿಂದ ಹೊಂದಿರುವ ಪ್ರಕಟಣೆಯನ್ನು ಬರೀತಾ ಇದ್ದಾನೆ. And he writes to encourage the church, not to scare the church. ನೋಡಿ, ಅಲ್ಲಿ ಅಪೊಸ್ತಲನಾದ ಯೋಹಾನನು ಆ ಪ್ರಕಟಣಾ ಪುಸ್ತಕವನ್ನು ಬರೆಯುವಂತಹ ಉದ್ದೇಶವೇನೆಂದ್ರೆ ಸಭೆಯನ್ನು ಉತ್ತೇಜನಪಡಿಸುವುದಕ್ಕಾಗಿ, ಪ್ರೋತ್ಸಾಹಪಡಿಸುವುದಕ್ಕಾಗಿ ಬರೆದಿದ್ದಾನೆ ಶ್ರಮೆಗಳಲ್ಲಿ ಹೊರತು ಸಭೆಗೆ ಭಯವನ್ನು ಹುಟ್ಟಿಸುವುದಕ್ಕೆ ಬರೆದಂತಹ ಪುಸ್ತಕದಲ್ಲ.
Praise the Lord. Praise the Lord. So he is writing, all these problems are there, but your king is coming for you. ನೋಡಿ ಅಲ್ಲಿ ಅಪೊಸ್ತಲನಾದ ಯೋಹಾನನು ಬರೀತಾನೆ, ಮತ್ತು ಇಂಥ ಪರಿಸ್ಥಿತಿಗಳೆಲ್ಲ ಲೋಕದಲ್ಲಿ ಸಂಭವಿಸ್ತಾ ಇದ್ದಾವೆ, ಆದರೆ ನೀವು ಭಯಪಡಬೇಡ್ರಿ, ನಿನ್ನ ರಾಜನು ಪ್ರತ್ಯಕ್ಷನಾಗ್ತಾನೆ ಎಂಬುದಾಗಿ. Hallelujah. Praise the Your Lord. king is not going to come like a lamb again, but he's going to come to rule the world. ನಿನ್ನ ಅರಸನು ತಿರುಗಿ ಕುರಿಮರಿಯಾಗಿ ಲೋಕಕ್ಕೆ ಬರುವುದಿಲ್ಲ, ಆತನು ಆಳ್ವಿಕೆ ಮಾಡುವಂತ ಮಹಾರಾಜನಾಗಿ ಬರ್ತಾನೆ ಎಂಬುದಾಗಿ. Hallelujah. Hallelujah. So now tell me, the second coming of Christ, should we be scared or should we wait for it? ನೋಡಿ, ವಿಶ್ವಾಸಿಗಳು ಸಭೆಯಾದ ನಮಗೆ ಯೇಸು ಕ್ರಿಸ್ತನ ಎರಡನೇ ಬರವಣ ಭಯಾನಕವಾಗಿರ್ತೇತ ಅಥವಾ ನಮಗೆ ಒಂದು ಸಂತೈಸುವಿಕೆಗೆ ಆಧರಣೆಯಾಗಿರುವಂತದ್ದಾಗಿರ್ತೇತ? Hallelujah. ಅಲ್ಲೂಯ, Praise ನಿರೀಕ್ಷೆ God. So ಕೊಡುವಂತದ್ದಾಗಿರ್ತೇತ. tell me, if Christ comes tonight, will you be in the heaven or hell? ನೋಡಿ, ನೀವು ಹೇಳಿರಿ ಈ ರಾತ್ರಿ Hallelujah. ಕರ್ತನು ಬಂದ್ರೆ ನೀವು ಪರಲೋಕ Say, I'll be with the Lord forever. ಆಮೆನ್. ಹೇಳಿರಿ, ನನ್ನ ಕರ್ತನೊಂದಿಗೆ ಯುಗ ಯುಗಗಳು ಯಾವಾಗಲೂ ಇರುತ್ತೇನೆ ಎಂಬುದಾಗಿ. Amen. ಆಮೆನ್. You know, on the day of judgment, ತೀರ್ಪಿನ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ, if everybody stands, or all the world, people past, present and future, everybody stands there. ಎಲ್ಲರೂ ಜನರು ಮತ್ತು ಅವರ ಭೂತ, ವರ್ತಮಾನ, ಭವಿಷ್ಯತ್ ಕಾಲ ಮಾಡಿರುವಂತಹ ಸಂಗತಿಗಳಿಂದ ಅವರು ನಿಂತುಕೊಂಡಿರುವಾಗ, People of all religion will say only one thing. ಎಲ್ಲ ಧರ್ಮಗಳ ಜನರು ಒಂದೇ ಸಂಗತಿಯನ್ನು ಹೇಳ್ತಾರೆ. They will say that I did that, I did this, my father did like this, my background is this one, my caste is this one, my religion is good. ಅವರೆಲ್ಲರೂ ಹೀಗೆ ಹೇಳ್ತಾರೆ, ನನ್ನ ತಂದೆ ಹೀಗೆ ಮಾಡಿದ್ರು, ನನ್ನ ತಾಯಿ ಹೀಗೆ ಮಾಡಿದ್ರು, ನಾನು ಇದನ್ನು ಮಾಡಿದೆ, ನನ್ನ ಧರ್ಮ ಇದನ್ನು ಮಾಡಿತ್ತು, ಹೀಗೆ ಅವರು ಹೇಳುವಂತವರಾಗಿರ್ತಾರೆ. If a person, just ತಮಾಷೆಯಾಗಿ ತಗೊಳ್ಳಿ ಇದನ್ನ, if a person who is perfect in everything, right, but doesn't have Christ in him, he will be the best sinner in the hell. ನೋಡಿ, ಇದು ತಮಾಷೆಗೆ ತಗೊಳ್ಳಿ, ನಾನು ಸುಮ್ಮನೆ ಹೇಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಎಲ್ಲದರಲ್ಲಿ ಪರಿಪೂರ್ಣನು, ಯಾವ ತಪ್ಪು ಮಾಡದ ವ್ಯಕ್ತಿ ಆಗಿರ್ತಾನೆ, ಬಟ್ ಆತನು ಕ್ರಿಸ್ತನನ್ನು ಹೊಂದಿರದಿದ್ದರೆ, ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದಿದ್ದರೆ, ಆತನು ನಿತ್ಯತ್ವದಲ್ಲಿ ಆತನು ದೊಡ್ಡ ಪಾಪಿಯಾಗಿರ್ತಾನೆ. Very decent, perfect person in the hell. ಆತನು ನರಕದಲ್ಲಿ ಬಹಳ ಪರ್ಫೆಕ್ಟ್ ಆದಂತ, ಡೀಸೆಂಟ್ ಆದಂತ ಪಾಪಿಯಾಗಿ ಅಲ್ಲಿರುವಂತ ಆತನಾಗಿರ್ತಾನೆ. The condemnation gospel preaches that only. ಖಂಡಿಸುವಂತ ಸುವಾರ್ತೆ ಅನ್ನುವಂಥದ್ದು ಅದನ್ನೇ ಹೇಳುವಂತದ್ದಾಗಿರ್ತದೆ. Okay, it creates the perfect sinners. ಖಂಡಿಸುವ ಸುವಾರ್ತೆ ಪರಿಪೂರ್ಣವಾದ ಪಾಪಿಗಳನ್ನು ಅದೇನ್ ಮಾಡ್ತೈತೆ ಅಂದ್ರೆ ಉಂಟು ಮಾಡುವಂತದ್ದಾಗಿರ್ತದೆ. Praise the Lord. Praise the Lord. Not salvation. ರಕ್ಷಣೆಯನ್ನು ಉಂಟು ಮಾಡುವುದಿಲ್ಲ ಖಂಡಿಸುವ ಸುವಾರ್ತೆ, ಪರಿಪೂರ್ಣವಾದ ಪಾಪಿಗಳನ್ನು ಉಂಟು ಮಾಡುವಂತದ್ದಾಗಿರ್ತದೆ. Praise God. Praise Okay, the Lord. the second false gospel. ಎರಡನೇ ತಪ್ಪಾದ ಸುವಾರ್ತೆ. Okay, ಸ್ವಲ್ಪ ಬೇಗ ಹೋಗುವ. Okay, the ಸ್ವಲ್ಪ ಬೇಗನೆ ಹೋಗೋಣ. second false gospel is prosperity gospel. ಎರಡನೇ ತಪ್ಪಾದ ಸುವಾರ್ತೆ ಅಭಿವೃದ್ಧಿ ಸುವಾರ್ತೆ. Okay, the prosperity gospel teaches only one thing. ಪ್ರಾಸ್ಪರಿಟಿ ಗಾಸ್ಪಲ್ ಅಥವಾ ಬರೀ ಅಭಿವೃದ್ಧಿ ಬಗ್ಗೆ ಹೇಳುವಂತ ಸುವಾರ್ತೆ, ಅದು ಒಂದೇ ಸಂಗತಿ ಬಗ್ಗೆ ಯಾವಾಗಲೂ ಮಾತನಾಡ್ತದೆ. For them, gospel of Christ is equal to financial blessing. ಅವರಿಗೆ ಯೇಸು ಕ್ರಿಸ್ತನ ಸುವಾರ್ತೆ ಇಸ್ ಈಕ್ವಲ್ ಟು ಅಂದ್ರೆ ಅದು ಆರ್ಥಿಕವಾದಂತ ಸಮೃದ್ಧಿಗೆ ಅದಕ್ಕೆ ಮಾತ್ರ ಎಂಬುದಾಗಿ. Okay, so gospel of Christ is for only financial blessing, good life, happy life. ನೋಡಿ, ಯೇಸು ಕ್ರಿಸ್ತನ ಸುವಾರ್ತೆ ಅನ್ನುವಂಥದ್ದು ಬರೀ ಹಣಕಾಸಿನ ಆಶೀರ್ವಾದಕ್ಕೆ, ಒಳ್ಳೆ ಜೀವಿತಕ್ಕೆ ಮಾತ್ರ ಎಂಬ ರೀತಿ ಎಲ್ಲದಿರುವಂತದ್ದಾಗಿರ್ತದೆ. Okay, this is also spreading widely in the world. ಇದು ಸಹ ಈ ಕಾಲದಲ್ಲಿ, ಈ ಲೋಕದಲ್ಲಿ ಬಹಳ ಪ್ರಬಲವಾಗಿ ಹರಡುತ್ತಾ ಉಂಟು. In that gospel, there is no praying, there is no meditating the scriptures. Only one thing, only scriptures that regarding the financial blessing they'll take, and they'll dwell in only that. ನೋಡಿ, ಅವರ ಸುವಾರ್ತೆಯಲ್ಲಿ ಬೇರೆ ಯಾವ ಸಂಗತಿಗಳ ಪ್ರಾರ್ಥನೆ ಕುರಿತಾಗಲಿ, ಬೇರೆ ಯಾವುದೇ ಸಂಗತಿಗಳ ಕುರಿತಾಗಲಿ ಇರುವುದಿಲ್ಲ. ಬದಲಾಗಿ ಬರೀ ಅವರ ಕನ್ಫೆಷನ್ಸ್ ವಾಕ್ಯವನ್ನು ತಗೊಳ್ಳುವಂಥದ್ದು ಸಹ ಆರ್ಥಿಕ ಸಂಬಂಧವಾದ ಆಶೀರ್ವಾದಗಳ ಬಗ್ಗೆ ಮಾತ್ರ ಅವರು ಮಾತನಾಡ್ತಾ ಇರ್ತಾರೆ. Praise the Lord. Praise the Lord. But gospel is not just for some good life. ನೋಡಿ, ಸುವಾರ್ತೆ ಅನ್ನುವಂಥದ್ದು ಬರೀ ಈ ಲೋಕದಲ್ಲಿ ಒಳ್ಳೆ ಜೀವಿತವನ್ನು ಮಾಡುವುದಕ್ಕೆ ಮಾತ್ರವಲ್ಲ. It is also not only for salvation. ಅದು ಬರೀ ಆತ್ಮರಕ್ಷಣೆ ಕುರಿತು ಮಾತ್ರ ಸಹ ಅಲ್ಲ. It is not only for going to heaven. ಅದು ಬರೀ ಪರಲೋಕಕ್ಕೆ ಹೋಗುವುದಕ್ಕೆ ಮಾತ್ರವಾಗಿರುವಂಥದ್ದು ಮಾತ್ರವಲ್ಲ. If it is only for going to heaven, I receive salvation and I will go. ನೋಡಿ, ನಾನು ರಕ್ಷಣೆಯನ್ನು ಹೊಂದಿದ್ದೇನೆ, ನಾನು ಪರಲೋಕಕ್ಕೆ ಹೋಗ್ತೇನೆ, ಇದು ಪರಲೋಕಕ್ಕೆ ಹೋಗುವುದಕ್ಕೆ ಮಾತ್ರ ಸಹಾಯ ಮಾಡ್ತೈತೆ, ಅದು ಸಹ ಅಲ್ಲ. Okay, so if it is only for salvation, why we live and do this Bible study, so much of burden? Why? ನೋಡಿ, ಒಂದು ವೇಳೆ ರಕ್ಷಣೆ ಅನ್ನುವಂಥ ಸುವಾರ್ತೆ ಅನ್ನುವಂಥದ್ದು ಬರೀ ಪರಲೋಕಕ್ಕೆ ಹೋಗುವಂಥದ್ದು ಆಗಿದ್ರೆ ನಮ್ಗೆ ಯಾಕೆ ಇವೆಲ್ಲ ಬೈಬಲ್ ಸ್ಟಡಿ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು ಇವೆಲ್ಲ ಅಗತ್ಯವೇ ಇರಲಿಲ್ಲ. Okay, next week we'll discuss that gospel is like a complete package.
ನೋಡಿ, ಸುವಾರ್ತೆ ಅಂತ ಹೇಳುವಾಗ ಒಂದು ಸಂಗತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಅದು ಎಲ್ಲಾ ಒಳ್ಳೆಯ ಸಂಗತಿಗಳನ್ನು ಒಳಗೊಂಡಿರುವಂತಹ ಒಂದು ಪ್ಯಾಕೇಜ್ ಆಗಿದೆ ಎಂಬುದಾಗಿ ಬರುವ ವಾರದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. And it is about our relationship with the Father. ಅದು ನಮ್ಮ ತಂದೆ ದೇವರ ಸಂಗಡ ನಮಗಿರುವಂತಹ ಸಂಬಂಧದ ಕುರಿತಾಗಿದೆ. Amen. Amen. The third one, performance gospel. ಮೂರನೇದಾಗಿ ನಾವು ನಮ್ಮ ಕಾರ್ಯ ಪ್ರದರ್ಶನ ಮಾಡುವಂತ ಸುವಾರ್ತೆ. Okay, so this performance gospel, once again, like all the false gospels, it will also say that you have to perform something to be pleased, for you to be pleased in the sight of God. ಎಲ್ಲ ಸುಳ್ಳಾದ ಸುವಾರ್ತೆಗಳು ಹೇಳಿದ ಹಾಗೆ ಈ ಪರ್ಫಾರ್ಮೆನ್ಸ್, ನಿಮ್ಮ ಕಾರ್ಯವನ್ನು ನಿಮ್ಮ ಪ್ರದರ್ಶನ ಮಾಡುವಂಥ ಸುವಾರ್ತೆ ಅನ್ನುವಂಥ ಸಂಗತಿ ಏನು ಹೇಳ್ತೈತೆ ಅಂದರೆ, ನೀವು ಏನಾದರೂ ಒಳ್ಳೆಯ ಸಂಗತಿಯನ್ನು ಮಾಡಿದರೆ ನಿಮಗೆ ರಕ್ಷಣೆ ಆಗ್ತೈತೆ ಅನ್ನುವಂಥ ಸಂಗತಿಯನ್ನು ಅದು ಹೇಳುವಂಥದ್ದಾಗಿರ್ತದೆ. Okay, say for example, if we all have to do ministry, right? ನೋಡಿ, ಉದಾಹರಣೆಗೆ ಒಂದು ಸಂಗತಿಯನ್ನು ನಾನು ಹೇಳ್ತೇನೆ. ನಾವೆಲ್ಲರೂ ಸೇವೆಯನ್ನು ಮಾಡ್ತೇವಲ್ವಾ? Okay, we are called for that. ನಾವು ಅದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. Okay, we are called for teaching, preaching, sharing the gospel, raising the disciples. ನೋಡಿ, ನಾವು ಸುವಾರ್ತೆಯನ್ನು ಸಾರುವುದಕ್ಕೆ, ಪ್ರಸಂಗಿಸುವುದಕ್ಕೆ, ಉಪದೇಶಿಸುವುದಕ್ಕೆ, ಶಿಷ್ಯರನ್ನು ಬೆಳೆಸುವುದಕ್ಕೆ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. Okay, they always told that if Monday or Tuesday or Wednesday or Thursday, any day if you miss doing the ministry, God's curse will come on you. ಅವ್ರು ಹೀಗೆ ಹೇಳ್ತಾ ಇದ್ರು, ನೀವು ಯಾವುದಾದ್ರೂ ಒಂದು ದಿನ, ಸೋಮವಾರ ಆಗಲಿ, ಮಂಗಳವಾರ ಆಗಲಿ, ಬುಧವಾರ ಆಗಲಿ, ಗುರುವಾರ ಆಗಲಿ, ಈ ಸೇವೆಯನ್ನು ಮಾಡಲಿಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಿ. ಒಂದು ವೇಳೆ ಯಾವುದಾದ್ರೂ ದಿನ ನೀವು ಸೇವೆ ಮಾಡದೇ ಇರುವಂಥದ್ದಾದರೆ ದೇವರ ಶಾಪ ನಿನ್ನ ಮೇಲೆ ಬರ್ತೈತೆ ಎಂಬುದಾಗಿ. They used to say, oh, God is so angry on the people who sit in the church not doing anything. ಅವ್ರು ಹೇಳ್ತಾ ಇದ್ರು, ಸಭೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಬೇರೆ ಯಾವ ಸೇವೆ ಮಾಡದಂತ ವಿಶ್ವಾಸಿಗಳ ಮೇಲೆ ದೇವರ ಕೋಪ ಇಳಿದು ಬರ್ತೈತೆ ಎಂಬುದಾಗಿ. So we all used to raise hand and say, oh, no, Lord, I will come, I will come, I will come. ನಾವು ಹೇಳ್ತಾ ಇದ್ದೆವು, ಇಲ್ಲ ಸ್ವಾಮಿ ಹಾಗೆ ಮಾಡಬೇಡ, ನಾವು ಬರ್ತೇವೆ ಸೇವೆಗೆ ಎಂಬುದಾಗಿ ನಾವು ಹೋಗ್ತಾ ಇದ್ದೆವು. So we no going home. ಕಾಲೇಜಲ್ಲಿ ಇರ್ತಾ ಇದ್ದೆವು, ಸಂಜೆ 7 ಗಂಟೆಯಿಂದ ತಿರುಗಿ 9 ಗಂಟೆ ತನಕ ಸೇವೆಗೆ ನಾವು ಹೋಗ್ತಾ ಇದ್ದೆವು, ಮನೆಗೆ ಹೋಗ್ತಾ ಇರಲಿಲ್ಲ. It is called as performance gospel. ಅದನ್ನು ಪರ್ಫಾರ್ಮೆನ್ಸ್ ಗಾಸ್ಪಲ್, ನಿಮ್ಮ ಶಕ್ತಿಯನ್ನು ಮತ್ತು ಕಾರ್ಯ ಪ್ರದರ್ಶನ ಮಾಡುವಂತ ಸುವಾರ್ತೆ ಎಂಬುದಾಗಿ. All right, the fourth one. ನಾಲ್ಕನೇದಾಗಿ, It's called cultural gospel. ಇದು ಕಲ್ಚರಲ್ ಗಾಸ್ಪಲ್, ಸಾಂಸ್ಕೃತಿಕ ಅಥವಾ ಸಂಪ್ರದಾಯದ ವಿಷಯವಾದ ಸುವಾರ್ತೆ. ಸಂಸ್ಕೃತಿ ಸಂಬಂಧಪಟ್ಟ ಸುವಾರ್ತೆ, ಅವರು ಸಾರುವಂತ ಸುವಾರ್ತೆ ಕಲ್ಚರಲ್ ಗಾಸ್ಪಲ್ ಆಗಿರ್ತದೆ. You know, their church, their tradition is different in India, in America, in Mexico, in Russia, in Rome. You know, the traditions are different everywhere. ನೋಡಿ, ಸಂಪ್ರದಾಯಗಳನ್ನು ನಾವು ನೋಡುವಂಥದ್ದಾದರೆ ಅವರು ಒಂದೊಂದು ದೇಶದಲ್ಲಿ ಒಂದೊಂದು ವಿಧವಾದಂಥ ಸಂಪ್ರದಾಯಗಳನ್ನು ಅವರು ಅನುಸರಿಸ್ತಾ ಇರ್ತಾರೆ. ಅದೇಗಂದರೆ ಭಾರತದಲ್ಲಿ ಒಂದು ಥರ, ರಷ್ಯಾದಲ್ಲಿ ಒಂದು ಥರ, ಫ್ರಾನ್ಸಲ್ಲಿ ಒಂದು ಥರ, USA ಒಂದು ಥರ, ಹೀಗೆ ಒಂದೊಂದು ಕಡೆ ಒಂದೊಂದು ಥರವಾದಂಥ ಅವರ ಸಂಪ್ರದಾಯವನ್ನು ಅನುಸರಿಸ್ತಾ ಇರ್ತಾರೆ. Because whatever is there in their culture, Yes. they follow that. ಅವರು ಯಾವ ಭಾಗದಲ್ಲಿ ವಾಸ ಮಾಡ್ತಾರೋ ಅಲ್ಲಿರುವಂಥ ಸಂಸ್ಕೃತಿಗೆ ಅನುಗುಣವಾಗಿ ಅವರು ಸುವಾರ್ತೆಯನ್ನು ಬದಲಾಯಿಸುವಂಥವರಾಗಿರ್ತಾರೆ. That is how they gather a lot of people for the church. ಆದ್ದರಿಂದಲೇ ಅವರ ಸಭೆಗಳಲ್ಲಿ ತುಂಬಾ ಗುಂಪಾಗಿ ಜನ ನೆರೆದು ಬರಲಿಕ್ಕೆ ಸಾಧ್ಯವಾಗ್ತದೆ. So they go and share gospel. You know, Lord will save you. Believe in Him. ಅವರು ಸುವಾರ್ತೆಯನ್ನು ಹೇಳಿದರೆ ಜನ ಹೇಳ್ತಾರೆ, ನಾವು ನಂಬುತ್ತೇವೆ ಎಂಬುದಾಗಿ. Okay, and they will ask, you know, what about our idolatry and all this? ಅವ್ರು ಜನ ನಂಬುವಂತ ಜನರು ಕೇಳ್ಬೋದು, ನಮ್ಮ ವಿಗ್ರಹಗಳು ಇದರ ಕುರಿತಾಗಿ ಏನು ಎಂಬುದಾಗಿ ಕೇಳಿದವಾಗ, Don't worry, we also have idols. You come and worship. ಅವ್ರು ಹೇಳ್ತಾರೆ, ಏನು ತೊಂದರೆ ಇಲ್ಲ, ನಮ್ಮ ಹತ್ರ ಸಹ ವಿಗ್ರಹಗಳಿದ್ದಾವೆ, ಬಂದು ವರ್ಷಿಪ್ ಮಾಡಿ ಎಂಬುದಾಗಿ. What about Deeparadhana? ಅವ್ರು ಜನ ಕೇಳ್ತಾರೆ, ದೀಪಾರಾಧನೆ ಮಾಡ್ತೇವೆ, ನಮ್ಮ ದೀಪಾರಾಧನೆ ಏನು We also ಎಂಬುದಾಗಿ. have candles, little bit upgraded. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಸಹ ಕ್ಯಾಂಡಲ್ಸ್ ಇದ್ದಾವೆ, ನಿಮ್ಮ ದೀಪಾರಾಧನೆಗಿಂತ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೇವೆ, ನೀವು ಬಂದು ಅದನ್ನು ಯೂಸ್ ಮಾಡ್ಬೋದು ಎಂಬುದಾಗಿ. What about bottu, mala, dressing, everything? What about that? ಜನ ಕೇಳ್ಬೋದು, ಮಾಲಾ, ಬೊಟ್ಟು ಇದರ ವಿಷಯದಲ್ಲಿ ಏನೆಂಬುದಾಗಿ. ನಮ್ಮ ಹತ್ರ ಸಹ ಉಂಟು, ಕಲರ್ ಚೇಂಜ್ ಅಷ್ಟೇ, ಡಿಫ್ರೆಂಟ್ ಕಲರ್, ದಟ್ಸ್ ಆಲ್. ಯು ಕಮ್ ಫಾರ್ ಅಸ್, ಕಮ್ ವಿತ್ ಅಸ್. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಸಹ ಉಂಟು, ಕಲರ್ ಚೇಂಜ್ ಅಷ್ಟೇ, ನಿಮ್ಮ ಬೊಟ್ಟು ಕಲರ್, ನಮ್ಮ ಬೊಟ್ಟು ಕಲರ್, ನೀವು ಬಂದು ನೀವು ಮಾಡ್ಬೋದು ಎಂಬುದಾಗಿ. This is a heresy, right? Yes, a blasphemy. This is a blasphemy. ಇದೊಂದು ದೇವದೂಷಣೆ, ಇದ ಸತ್ಯಕ್ಕೆ ವಿರುದ್ಧವಾದ ಸಂಗತಿ ದೇವದೂಷಣೆ ಆಗಿರ್ತದೆ. Fifth one, comfort gospel. 5ನೇ ಸುವಾರ್ತೆ, ತಪ್ಪಾದ ಸುವಾರ್ತೆ, ಕಂಫರ್ಟ್ ಅಂದ್ರೆ ಎಲ್ಲ ಅನುಕೂಲತೆಗಳ ಸುವಾರ್ತೆ. Okay, in these churches there won't be any word of God, only motivational speaking, very nice, very happy. You go, you feel happy, motivated. They'll give you tea, they'll give you ice cream, they'll give you snacks. You sit under the AC, enjoy the worship, music, everything. Word of God won't be there at all, only motivation.
ಇಲ್ಲಿ ಇಂಥ ಸುವಾರ್ತೆಯಲ್ಲಿ ದೇವರ ವಾಕ್ಯ ಏನು ಹೇಳ್ತೈತೆ ಆ ದೇವರ ವಾಕ್ಯ ಇರುವುದಿಲ್ಲ, ಬದಲಾಗಿ ಬರೀ ಮೋಟಿವೇಶನಲ್ ಸ್ಪೀಚ್ ಇರುವಂಥದ್ದಾಗಿರ್ತದೆ. ಅಂದರೆ ಉತ್ತೇಜಕಕಾರಕವಾದಂಥ ವಚನಗಳ ಸಂಗತಿಗಳ ಮಾತ್ರ ಅವ್ರು ಹೇಳುವಂಥವ್ರು ಇರ್ತಾರೆ. ಟೀ ಕೊಡ್ತಾರೆ, ಕೇಕ್ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಹೀಗೆ ಕೊಟ್ಟು ಜನರನ್ನು ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗುವಂಥವರಾಗಿರ್ತಾರೆ. It's also called as feel good gospel. You will feel good when you go there. ಇದನ್ನು ಫೀಲ್ ಗುಡ್ ಗಾಸ್ಪಲ್ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಹೋದ್ರೆ ಆ ಸುವಾರ್ತೆ ಕೇಳಿದರೆ ಒಳ್ಳೆಯದಂತ ಅನಿಸ್ತೈತೆ ಎಂಬುದಾಗಿ. ಅದು ಕರೆಕ್ಟಾ? ಚೆನ್ನಾಗಿ ಅನಿಸ್ತದೆ. ಅಂದ್ರೆ ಬರ್ಡನ್ ಇಂದ ಹೋಗ್ತೀರಿ, ಎಲ್ಲ ಹ್ಯಾಪಿ ಅನಿಸ್ತದೆ, ನನ್ಗೆ ಏನು ಬರ್ಡನ್ ಇಲ್ಲ ಅಂತ ಹೇಳ್ಕೊಂಡು ನೀವು ಬರ್ತೀರಿ. ಮತ್ತೆ ಚೆನ್ನಾಗಿದೆಯಲ್ಲ? ಇಸ್ ಇಟ್ ಗುಡ್? ಥಿಂಕ್ ಅಬೌಟ್ ಇಟ್. ಓಕೆ, ಆಲ್ ರೈಟ್. ದ ಸಿಕ್ಸ್ತ್ ಒನ್, ಆರನೇದು ಲೀಗಲ್ ಗಾಸ್ಪಲ್, ಲೀಗಲಿಸ್ಟಿಕ್ ಗಾಸ್ಪಲ್. ಲೀಗಲಿಸ್ಟಿಕ್ ಗಾಸ್ಪಲ್ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾದ ಸುವಾರ್ತೆ. That is exactly what Paul was. So, that's what Paul is exactly facing here with the Judaizers. I explained you already. ನಾನು ಇದರ ಸಂಬಂಧವಾಗಿ ಈಗಾಗಲೇ ನಿಮಗೆ ವಿವರಣೆ ಮಾಡಿದ್ದೇನೆ. ಇದರ ಸಂಬಂಧವಾದ ಸುವಾರ್ಥ ಸಾರುವವರಿಗೆ ಜುಡಾಯಿಸರ್ಸ್ ಎಂಬುದಾಗಿ, ಅಂದರೆ ಯಹೂದ್ಯ ಮತಾವಲಂಬಿಗಳು ಸಾರುವಂತಹ ಸುವಾರ್ತೆ, ಅದುವೇ ಧರ್ಮಶಾಸ್ತ್ರ ಅನುಗುಣವಾದ ಸುವಾರ್ತೆ ಎಂಬುದಾಗಿ. Okay, the seventh one, social gospel. ಏಳನೇದು ಸೋಷಿಯಲ್ ಗಾಸ್ಪಲ್, ಸಾಂಘಿಕ ಪರವಾದ ಸುವಾರ್ತೆ. Okay, nice fellowship will be there. ಅಲ್ಲಿ ಒಳ್ಳೆ ಅನ್ಯೋನ್ಯತೆ ಇರ್ತೈತೆ. They play cricket together. Correct. ಅವರು ಕ್ರಿಕೆಟ್ ಆಡ್ತಾರೆ. Nice music will be there. ಒಳ್ಳೆ ಮ್ಯೂಸಿಕಲ್ ಇರ್ತೈತೆ. ಇವೆಲ್ಲವೂ ಇರುವಂತವಾಗಿರ್ತವೆ. If you ask them, what about your salvation? What about things of God? They will say, I gave some food to the poor and needy. I gave shirt to that person. I bought new dresses for the poor people. That's what they say. ಅಲ್ಲಿ ಅವರನ್ನು ನಾವು ಕೇಳುವಂಥದ್ದಾದರೆ ನಿಮ್ಮ ರಕ್ಷಣೆ ಏನು, ದೇವರ ವಾಕ್ಯ ಏನು ಎಂಬುದಾಗಿ ನಾವು ಕೇಳುವಂಥದ್ದಾದರೆ ಅವ್ರು ಹೇಳ್ತಾರೆ, ದೇವರ ಸಂಗತಿಗಳೇ ನಿಮ್ಮ ಮಧ್ಯದಲ್ಲಿ ಅಂತ ಹೇಳಿದ್ರೆ ನಾವು ಬಡವರಿಗೆ ನಾನು ಬಟ್ಟೆ ಕೊಟ್ಟೆ, ಊಟ ಕೊಟ್ಟೆ ಎಂಬುದಾಗಿ ಇಂಥ ಸಂಗತಿಗಳನ್ನು ಹೇಳ್ತಾ ಇರ್ತಾರೆ. Okay, so social life, that's all. ಅದು ಒಂದು ಸಾಮಾಜಿಕವಾದ ಜೀವನ. Okay, the eighth one, ಎಂಟನೇದು self help gospel. ಸ್ವಸಹಾಯದ ಸುವಾರ್ತೆ. Okay, this is all about personal issues, personal prayers, personal development. ಇಲ್ಲಿ ಎಲ್ಲ ಇರುವಂತಹ ಇಂಥ ಜನರ ಮಧ್ಯದಲ್ಲಿರುವಂತಹ ಸಂಗತಿಗಳೇನೆಂದರೆ ಸ್ವಂತವಾದ ಸಂಗತಿಗಳು, ಸ್ವಂತ ಪ್ರಾರ್ಥನೆಗಳು, ಸ್ವಂತಿಕೆಗಾಗಿ ಮಾಡಿಕೊಳ್ಳುವಂಥ ಎಲ್ಲ ಸಂಗತಿಗಳು ಇರುವಂತವಾಗಿರ್ತವೆ. Okay, do you know about life coaches? Life coach. ನೀವು ಲೈಫ್ ಕೋಚಸ್ ಅನ್ನು ನೋಡಿದ್ದೀರಾ? If for example, if a person is going through addiction, they'll put in addiction centers, right? ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಟ್ಟ ಅಭ್ಯಾಸಗಳಿಗೆ ಗುರಿಯಾಗಿ ಗುಲಾಮನಾಗಿದ್ರೆ ಅದರಿಂದ ಬಿಡಿಸುವುದಕ್ಕಾಗಿ ಅಂತ ಸೆಂಟರ್ಸ್ ಇರ್ತಾವೆ, ಬಿಡಿಸುವಂತ ಸೆಂಟರ್ಸ್, ಅಲ್ಲಿಗೆ ಅವರನ್ನು ಹಾಕ್ತಾರೆ. So there will be people called life coaches. ಅಲ್ಲಿ ಅವರನ್ನು ಆ ಕೆಟ್ಟ ಚಟದಿಂದ ಬಿಡುಗಡೆ ಮಾಡುವ ವ್ಯಕ್ತಿಗಳು ಕೌನ್ಸಿಲ್ ಮಾಡ್ತಾರೆ, ಬಿಡುಗಡೆ ಮಾಡುವ ಪ್ರಯತ್ನ ಮಾಡ್ತಾರಲ್ಲ, ಅವರನ್ನು ಲೈಫ್ ಕೋಚಸ್ ಎಂಬುದಾಗಿ ಕರೀತಾರೆ. Okay, They make Jesus as a life coach and that's it, not as a savior. ಯೇಸು ಸ್ವಾಮಿ ಒಂದು ಲೈಫ್ ಕೋಚ್ ಆಗೇ ಇರ್ತಾರೆ, ಅವರಿಗೆ ಒಂದು ರಕ್ಷಕನಾಗಿ ಇರುವುದಿಲ್ಲ. ಪರಲೋಕ ಹೋಗ್ತಾರಾ ದೇವರು ಇವತ್ತು ಬಂದ್ರೆ? ಇವರು ಪರಲೋಕಕ್ಕೆ ಹೋಗ್ತಾರ ದೇವರ ಯೇಸು ಸ್ವಾಮಿ ಬರುವಾಗ? No, unless they believe in Christ. ಇಲ್ಲ, ಯಾವುದೇ ಸಂಗತಿ ರಕ್ಷಣೆಗಾಗಿ ಯಾರಿಗೂ ಸಹಾಯ ಮಾಡುವುದಿಲ್ಲ ಕ್ರಿಸ್ತನನ್ನು ಹೊಂದದಿದ್ದರೆ. Praise the Lord. Praise the Lord. Okay, the last one. ಅದೇ ಸಂಗತಿ, Only Father God ministries. Okay. ತಂದೆಯಾದ ದೇವರ ಸೇವೆಯು ಮಾತ್ರ. ತಂದೆಯಾದ ದೇವರು ಮಾತ್ರ ದೇವರು ಎಂಬ ಹೇಳುವಂತ ಒಂದು ಗಾಸ್ಪಲ್. Okay. ತಂದೆಯಾದ ದೇವರು ಮಾತ್ರ ದೇವರು ಎಂಬುವಂತ ಸುವಾರ್ತೆ. Only Father God is God. Okay. Day before yesterday it was raining in and somebody came to my cousin's house, said, please, it's raining, can I stay here? And they started to. ಕಳೆದ 2 ದಿನಗಳ ಹಿಂದೆ ನಮ್ಮ ಸಂಬಂಧಿಕರ ಮನೆಗೆ ಮಳೆ ಬರ್ತಾ ಇತ್ತು. ಯಾರೋ ಒಬ್ರು ಮಳೆ ಬರ್ತೈತೆ ಒಳಗಡೆ ಬರ್ತೇವೆ ಅಂತ ಹೇಳಿದ್ರು. ಬಂದವರು ಅವರು ಸುವಾರ್ತೆಯನ್ನು ಹೇಳಿಕ್ಕೆ ಪ್ರಾರಂಭಿಸಿದರು. And they were eating his brain, it seems. They are telling that Jesus is not God. Why you are believing only Father is God? You can't believe in Jesus like that. ಅವರು ನಮ್ಮ ವಿಶ್ವಾಸಿಗಳ ಮನಸ್ಸನ್ನು ಅವರು ಕೆಡಿಸಿದರು. ಹೇಗೆಂದ್ರೆ ನೀವು ಯೇಸುಸ್ವಾಮಿ ದೇವರಲ್ಲ, ತಂದೆಯಾದ ದೇವರು ಮಾತ್ರ ದೇವರು, ಯೆಹೋವನು ಮಾತ್ರ ದೇವರು ಎಂಬುದಾಗಿ. There is also one church that is growing in Andhra, Bellary regions. ಒಂದು ಸಭೆ ಬಳ್ಳಾರಿ ಆಂಧ್ರ ರೀಜನ್ಸ್ ಅಲ್ಲ ಪ್ರಾಂತ್ಯದಲ್ಲಿ ಒಂದು ಸಭೆ ಬೆಳೀತಾ ಇದೆ. ಹೆಸರೇನೋ ಚರ್ಚ್ ಆಫ್ ಕ್ರೈಸ್ಟ್. The church name I'm openly saying it is Church of Christ Church. ಆ ಸಭೆಯ ಹೆಸರೇನು ಕ್ರಿಸ್ತ ಚರ್ಚ್ ಆಫ್ ಕ್ರೈಸ್ಟ್ ಚರ್ಚ್ ಎಂಬುದಾಗಿ. What they believe is Father God is the first level God, Jesus is the second level, Holy Spirit is third level. ಅವರು ನಂಬುವಂತ ಸಂಗತಿ ಏನಂದ್ರೆ ಯೇಸು ಕ್ರಿಸ್ತನು ಮೊದಲನೇ ಹಂತದ ದೇವರು, ತಂದೆ ದೇವರು ಮೊದಲನೇ ಹಂತದ ದೇವರು, ಯೇಸು ಕ್ರಿಸ್ತನು 2ನೇ ಹಂತದ ದೇವರು, ಪರಿಶುದ್ಧಾತ್ಮನು 3ನೇ ಹಂತದ ದೇವರು ಎಂಬುದಾಗಿ. What do you think? ನೀವೇನು ಆಲೋಚನೆ ಮಾಡ್ತೀರಾ? Wrong. What about Father, Son and the Holy Spirit? ಅದು ತಪ್ಪ? ಮತ್ತೆ ಹಾಗಾದ್ರೆ ತಂದೆ ಮಗ ಪವಿತ್ರಾತ್ಮನ ಬಗ್ಗೆ ಏನು? ಅದು ಕೂಡ ಡಿಸ್ಕಸ್ ಮಾಡುವ. ಓಕೆ, ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡೋಣ. Those 3 are
one. Amen. ಮೂವರು ಸಹ ಒಂದಾಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. That's why the word Trinity is not in the Bible, but Bible clearly explains about Trinity. The word Trinity means God is in three persons, but He is one God. ಅದಕ್ಕೆ ತ್ರಿತ್ವವನ್ನು ನಾವು ನಂಬುತ್ತೇವೆ. ಸತ್ಯವೇದ ತ್ರಿತ್ವದ ಬಗ್ಗೆ ಉಲ್ಲೇಖ ಮಾಡುವುದಿಲ್ಲ, ಬಟ್ ಸತ್ಯವೇದ ಹೇಳುವಂತಹ ಸತ್ಯವೆಲ್ಲ ತ್ರಿತ್ವದ ಬಗ್ಗೆ And ಮಾತನಾಡುವಂತದ್ದಾಗಿರ್ತದೆ. it's such a love relationship. ಅದು ಬಹಳ ಮತ್ತು ಅದ್ಭುತ ಸುಂದರವಾದ ಒಂದು ಸಂಬಂಧ ಅವರ ಮಧ್ಯದಲ್ಲಿ. Okay, Jesus came to this earth because Father loved you and me, right? ನೋಡಿ, ತಂದೆಯಾದ ದೇವರು ನಿಮ್ಮನ್ನು ನನ್ನನ್ನು ಪ್ರೀತಿ ಮಾಡಿರುವುದರಿಂದ ಯೇಸು ಕ್ರಿಸ್ತನ ಈ ಭೂಮಿಗೆ ಬಂದಿರುವಂತ ಆತನಾಗಿದ್ದಾನೆ. He took our sins, He died and rose again, right? ಆತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಸತ್ತು ಮೂರನೇ ದಿವಸ ಎದ್ದು ಬಂದಿದ್ದಾನೆ. And the Father God exalted the name of Jesus above every other name. ಅದೇ ತಂದೆ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವನ್ನಾಗಿ ಉನ್ನತಪಡಿಸಿದ್ದಾನೆ. And Jesus said that I will send the Holy Spirit, the Spirit of God will come and dwell among you. He is your counselor, He is your comforter, He is your advocate, He is everything for you. ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ಬೇರೊಬ್ಬ ಸಹಾಯಕನ ನಿಮಗೆ ಕಳಿಸಿಕೊಡ್ತೇನೆ, ಆತನು ನಿಮಗೆ ಆದರಣಕರ್ತನಾಗಿರ್ತಾನೆ, ನಿಮ್ಮ ಸಹಾಯಕನಾಗಿರ್ತಾನೆ, ಉಪದೇಶಕನಾಗಿರ್ತಾನೆ ಎಂಬುದಾಗಿ. And Holy Spirit teaches everybody about what Christ has taught, and He exalts Christ and the Father. ಮತ್ತು ನಾವು ನೋಡ್ತೇವೆ, ಈ ಪರಿಶುದ್ಧಾತ್ಮನು ನಮ್ಮಲ್ಲಿ ಬಂದಾಗ ಆತನು ಯೇಸು ಕ್ರಿಸ್ತನ ಸಂಗತಿಗಳೇ ನಮಗೆ ಬೋಧಿಸ್ತಾನೆ. ತಂದೆ ದೇವರನ್ನು ಯೇಸು ಕ್ರಿಸ್ತನನ್ನು ನಮ್ಮಲ್ಲಿ ಆತನು ಉನ್ನತಪಡಿಸುವಂತ ಆತನಾಗಿರ್ತಾನೆ. And that's what they do, they exalt each other, right? But they are ಅಲ್ಲಿ one. ನಾವು ನೋಡ್ತೇವೆ, ಅಲ್ಲಿ ಒಬ್ಬರನ್ನೊಬ್ಬರು ಅವರು ಉನ್ನತಪಡಿಸಿಕೊಳ್ಳುವಂತ ಸಂಗತಿಯನ್ನು ನಾವು ನೋಡ್ತೇವೆ. ಅವರೆಲ್ಲರೂ ಒಂದಾಗಿದ್ದಾರೆ. Hallelujah, praise the Lord. Hallelujah, praise the See, Lord. in this Trinity relationship, the love of God, Christ has brought us inside of that. Amen. ಈ ತ್ರಿತ್ವದಲ್ಲಿರುವಂತ ಆ ಪ್ರೀತಿಯ ಸಂಬಂಧವನ್ನು ಯೇಸು ಕ್ರಿಸ್ತನು ಈಗ ನಮ್ಮ ಒಳಗೆ ಆತನು ತಂದಿರುವಂತ ಆ ಪ್ರೀತಿಯನ್ನು ತಂದಿರುವಂತ ಆತನಾಗಿದ್ದಾನೆ. So that's why a few hours or moments before his death, he prayed a prayer saying, Lord, just the way Father, you and me are one, and they and me are also one. We are all one, says. ಯೇಸು ಸ್ವಾಮಿ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಆತನ ಪ್ರಾರ್ಥನೆ ಮಾಡ್ತಾ ಹೀಗೆ ಹೇಳ್ತಾನೆ, ತಂದೆ ದೇವರೇ, ನೀವು ನಾನು ಒಂದಾಗಿರುವ ಪ್ರಕಾರ ಇವರು ನಾನು ಒಂದಾಗಿರುವಂತೆ, ಇವರೆಲ್ಲರೂ ಒಂದಾಗಿರುವಂತೆ ಅನುಗ್ರಹಿಸು ಎಂಬುದಾಗಿ. Praise the Lord. So we are one in that Trinity. ಆ ತ್ರಿತ್ವದಲ್ಲಿ ನಾವು ಸಹ ಒಂದಾಗಿದ್ದೇವೆ, ಐಕ್ಯವಾಗಿದ್ದೇವೆ. Praise the Lord. Praise the Lord. So remember these 9 types of false gospels. ಇಲ್ಲಿರುವಂತಹ 9 ತರದ ತಪ್ಪಾದ ಸುವಾರ್ತೆಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. So next week we'll go deep about the salvation specifically. ಬರೋ ವಾರ ವಿಶೇಷವಾಗಿ ಪ್ರತ್ಯೇಕವಾಗಿ ಸುವಾರ್ತೆ ಎನ್ನುವಂತಹ ಈ ಸಂಗತಿ ಬಗ್ಗೆ ವಿವರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾರಿಗೇನು ಪ್ರಶ್ನೆ ಬರಲಿಲ್ಲ? ಇವತ್ತು 9 ಸುವಾರ್ತೆಗಳ ಹೆಸರುಗಳು ನೀವು ಬರ್ಕೊಂಡು ಇಟ್ಕೊಂಡಿದ್ದೀರಾ? ಎಲ್ಲರೂ ಬರ್ಕೊಂಡಿದ್ದೀರಾ? ಓಕೆ. ಬರ್ಕೊಂಡ ನಂತರ ನಿಜವಾದ ಸುವಾರ್ತೆಯನ್ನು ತಿಳ್ಕೊಂಡಿದ್ದೀರಲ್ಲ? ಅಲ್ಲೋ, ನಿಜವಾದ ಸುವಾರ್ತೆ ಅಂದ್ರೆ ಏನು? ನಿಜವಾದ ಸುವಾರ್ತೆ ಅಂದ್ರೆ ಏನು? ನಿಜವಾದ ಸುವಾರ್ತೆ ಅಂದ್ರೆ ಏನಿಲ್ಲ. ರೋಮಾಪುರ 11:6, ನಮ್ಮ ಕ್ರಿಯೆಗಳಿಂದ ಅಲ್ಲ. ಒಂದು ವೇಳೆ ಕ್ರಿಯೆಗಳಿಂದ ಆಗಿದ್ದರೆ ಕೃಪೆ ಆಗೋದಿಲ್ಲ. ಕೃಪೆ ಇಲ್ಲದಿದ್ದರೆ ರಕ್ಷಣೆ ಬರ್ತದ? ಓಕೆ. ಸೊ ಅದಕ್ಕೆ ಮನೆಗೆ ಹೋಗ್ರಿ, ಭಾಳ ಜನ ತಲೆಯಲ್ಲಿ ಏನೇನೆಲ್ಲ ಯೋಚನೆಗಳು ಬರ್ತಾ ಇರ್ತವೆ, ಕ್ವಶನ್ಗಳು, ಅದನ್ನು ಬರ್ಕೊಂಡು ನೆಕ್ಸ್ಟ್ ಸೆಕ್ಷನ್ಗೆ ಬರುವಾಗ ಸ್ವಲ್ಪ ಬೇಗ ಬಂದುಬಿಟ್ಟು ಆ ಕ್ವಶನ್ಗಳೆಲ್ಲ ಕೊಡ್ರಿ. ಪ್ರೀತಿ ಆ ಕ್ವಶನ್ಗಳು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಈ ಸಮಾಜಕ್ಕೆ, ಈ ಲೋಕಕ್ಕೆ ಕ್ರಿಸ್ತನ ಬೆಳಕನ್ನು ತೋರಿಸುವರಾಗೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಿನ್ನ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿನ ಬೈಬಲ್ ಸ್ಟಡಿಯಲ್ಲಿ ನಾವು ಅನೇಕ ಥರವಾದ ಸ್ವಾಮಿ ಮತ್ತು ಸಂಗತಿಗಳನ್ನು ಸುವಾರ್ಥ ವಿಷಯವಾಗಿ ನಾವು ತಿಳ್ಕೊಳ್ಳುವಂತೆ ನೀವು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಲೋಕದಲ್ಲಿರುವಂಥ ಪ್ರತಿ ವಿಧವಾದ ದುರ್ಬೋಧನೆಗಳು ಜನರನ್ನು ಹಾಳು ಮಾಡ್ತಿರುವಾಗ ಕರ್ತನೆ ಸ್ವಾಮಿ, ಸಭೆಯನ್ನು ನಾನು ಕೈಗೊಪ್ಪಿಸಿಕೊಡ್ತೇನೆ. ನಮ್ಮ ಸೆಲ್ ಗ್ರೂಪ್ ಲೀಡರ್ಸ್ನ್ನು ನೀನು ಕೈಗೊಪ್ಪಿಸಿಕೊಡ್ತೇನೆ. ಕರ್ತನೆ ಸ್ವಾಮಿ, ಎಲ್ಲರೂ ಸತ್ಯ ಸ್ವಾರ್ಥಕ್ಕಾಗಿ ಕರ್ತನೆ ಜೀವಿಸಲಿಕ್ಕೆ, ಈ ಸ್ವಾರ್ಥೆಯನ್ನು ಜನರ ಮಧ್ಯದಲ್ಲಿ ತಗೊಂಡೋಗಲಿಕ್ಕೆ ನೀನೇ ಕೃಪೆಯನ್ನು ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ. ಆಮೇನ್. ಹಲ್ಲೆಲೂಯಾ.